ಎಲ್ರಿಗೂ ನಮಸ್ಕಾರ ರೀ. ನೋಡಿ, ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ ವೆಜಿಟೇಬಲ್ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಎಲ್ಲ ಥರ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮುಖ್ಯವಾಗಿ ನಾವು ವೆಜಿಟೇಬಲ್ ಸಾಂಬಾರು ಅಂದ ಕೂಡಲೇ ಬೇಳೆನ ಸ್ಕಿಪ್ ಮಾಡೋ ಹಾಗಿಲ್ಲರಿ. ಕಂಪಲ್ಸರಿ ಬೇಳೆನ ಆ್ಯಡ್ ಮಾಡಬೇಕು, ಆದರೆ ಕಡಿಮೆ ಕ್ವಾಂಟಿಟಿ ಆ್ಯಡ್ ಮಾಡಬೇಕು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿರಿ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದ್ರ ಜೊತೆ ಏನಪ್ಪ ಅಂದರೆ ಎಲ್ಲ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿರಿ. ಇದರಲ್ಲಿ ಬೀಟ್ರೂಟ್ ಇದೆ, ಮೂಲಂಗಿ ಇದೆ, ಮತ್ತು ಏನಪ್ಪ ಅಂತಂದ್ರೆ ಸೌತೆಕಾಯಿ ಇದೆ ರೀ. ಅದೇ ರೀತಿ ಈರುಳ್ಳಿನ ತೊಗೊಂಡಿದ್ದೀನಿ ರೀ. ಒಂದು ಸಣ್ಣ ಸೈಜಿನ ಪೊಟ್ಯಾಟೊ ತೊಗೊಂಡಿದ್ದೀನಿ, ಮತ್ತು 1-2 ಕ್ಯಾರೆಟ್ ತೊಗೊಂಡಿದ್ದೀನಿ. ಎಲ್ಲನ ಹಾಕಿಬಿಟ್ಟು ನೀರು ಎಷ್ಟು ಬೇಕು ನಮಗೆ, ತರಕಾರಿನೂ ಬೇಯಬೇಕು, ಅದ್ರ ಜೊತೆ ಬೇಳೆನೂ ಬೇಯಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಇದನ್ನು 3 ವಿಷಲ್ ಬರೋವರೆಗೂ ಇಟ್ಬಿಡಿ. ಕೆಲವೊಂದು ಸಲ ಜಾಸ್ತಿ ವಿಷಲ್ ಬರೋವರೆಗೂ ಕೂಡ ಇಡಬೇಕಾಗತ್ತೆ ರೀ. ಅದು ಬೆಂದಿದೆ ಇಲ್ಲ ನೋಡಿಕೊಂಡು ಇಡಬೇಕ್ರಿ. ನೋಡಿರಿ, ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊರಿ, ಇಲ್ಲಾಂದರೆ ನೀರು ಮೇಲೆ ಬಂದುಬಿಡುತ್ತೆ. ಚೆನ್ನಾಗಿ ಬೇಯಬೇಕು ನೋಡಿರಿ. ಅಲ್ಲಿ ತನಕ ಅದನ್ನು ಬೇಯಿಸ್ಕೊರಿ. ಮತ್ತು ಈ ಸೈಡ್ ಏನಪ್ಪ ಅಂತಂದ್ರೆ ಇದನ್ನು ಬಗಾರ್ ಮಾಡೋದಕ್ಕೆ ಒಂದು ಸ್ವಲ್ಪ ತರಕಾರಿನ ಕಟ್ ಮಾಡ್ಕೋಬೇಕ್ರಿ. ಇನ್ನೊಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲನೂ ಇಟ್ಕೊಂಡ್ಬಿಡ್ರಿ. ಇಲ್ಲಿ ನಾನು ಬಗರಿಗೆ ರೆಡಿ ಮಾಡ್ಕೊತಿದ್ದೀನಿ ನೋಡಿರಿ. ಇಲ್ಲಿ ಪಾತ್ರೆ ಕಾದಿದೆ ರೀ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೆ. ನೋಡಿರಿ, ಜೀರಿಗೆ ಸಾಸಿವೆ ಚಿಟಪಟ ಅಂತವ್ರಿ. ಆ ಟೈಮಿಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಬಿಡ್ರಿ. ಈರುಳ್ಳಿ ಎಷ್ಟು ಹುರಿಬೇಕಂದ್ರಿ, ಅದು ಫುಲ್ ರೆಡ್ ಆಗ್ಬೇಕು ನೋಡಿರಿ. ಅಂದ್ರೆ ಪೂರ್ತಿಯಾಗಿ ಏನು ಬೇಡ್ರಿ, ಒಂದು ಸ್ವಲ್ಪ ರೆಡ್ ಆಗಿರಬೇಕು, ಪೂರ್ತಿ ಬೆಂದಿರಬೇಕು. ಅದು ಹಸಿ ವಾಸನೆ ಹೋಗಿ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಅದು ಎಷ್ಟು ವಾಸನೆ ಬಿಡುತ್ತಲ್ರಿ ಅಷ್ಟೊಂದು ಚೆನ್ನಾಗಾಗತ್ತೆ ರೀ. ಯಾಕಂದರೆ ಇದು ಬಗಾರ ಅದಕ್ಕೆ ಬರ್ತೀವಲ್ರಿ ಮತ್ತೆಲ್ಲ ವೆಜಿಟೇಬಲ್ಸಿಗೆ. ಸೊ ಅದು ಫ್ಲೇವರ್ ಚೆನ್ನಾಗಿರುತ್ತೆ ರೀ, ಬಾಯಿ ಒಳಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಬರುತ್ತೆ ರೀ. ನೋಡಿರಿ, ಈ ಥರ ಸರಿಯಾಗಿ ಬೆಂದಿದೆ ರೀ. ಈ ಥರ ಬೆಂದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೀ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ನೊಂದು ಟಮಾಟಿ ಏನಪ್ಪ ಅಂದ್ರೆ ಕೊಯ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ನೋಡಿರಿ. ಇದೆಲ್ಲನೂ ನೀಟಾಗಿ ಫ್ರೈ ಆಗ್ಬೇಕು ರೀ ಎಣ್ಣೆ ಒಳಗೆ. ಫ್ರೈ ಆದಮೇಲೆ ಇದಕ್ಕೊಂದಿಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ. ನೀವು ಖಾರದ ಪುಡಿ ಜಾಸ್ತಿ ತಿಂತಾರೆ ಜಾಸ್ತಿ ಹಾಕ್ಕೋಬೋದು ರೀ. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿನಿ ರೀ, ಮತ್ತು 1 ಸ್ಪೂನ್ ಗರಂ ಮಸಾಲೆ ಹಾಕ್ಕೊಂಡಿನಿ ರೀ. ಅದೆಲ್ಲ ಎಣ್ಣೆಲಿ ನೀಟಾಗಿ ಬೆಂದಮೇಲೆ ಅದಕ್ಕೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಬಿಟ್ಟು ಇಡ್ತೀನಿ ರೀ. ನೀವು ಇಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಹುಣಸೆಹಣ್ಣಿನ ರಸ ಕೂಡ ಬಳಸ್ಬೋದು ರೀ. ನಾನು ಟೊಮಟೊ ಹಣ್ಣು ಹಾಕಿರೋದ್ರಿಂದ ಅಷ್ಟೇ ಹುಳಿ ಸಾಕು ಅಂತ ಬಿಟ್ಟಿದ್ದೀನಿ ನೋಡಿರಿ. ಎಲ್ಲ ವೆಜಿಟೇಬಲ್ಸು ಈ ಥರ ಬೆಂದಿದೆ. ಇದೇನಪ್ಪ ಅಂತಂದ್ರೆ ನಾವು ಹುಟ್ಟು ಅಂತೀವಿ ರೀ. ಇದನ್ನು ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ರೀ. ನಿಮ್ಮ ಹತ್ರ ಸ್ಮ್ಯಾಶ್ ಮಾಡೋದು ಬೇರೆ ಥರ ಇದ್ರೆ ಅದನ್ನು ತೊಗೊಂಡು ನೀಟಾಗಿ ಇದನ್ನು ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡ್ರಿ. ಅದರಲ್ಲಿ ಒಂದೊಂದು ಪೀಸು ಕಾಣ್ತಾ ಇರ್ಬೇಕು ರೀ, ಪೂರಾನು ಮಾಡ್ಕೊಬೇಡ್ರಿ. ಅದು ಬಾಯಲ್ಲಿ ತಿನ್ನುವಾಗ ಒಂದೊಂದು ಪೀಸ್ ಬರ್ಬೇಕು ರೀ. ನೋಡಿರಿ, ಈ ಥರ ಆದರೆ ಸಾಕ್ರಿ. ಎಲ್ಲ ಬೇಳೆ ಎಲ್ಲ ಮಿಕ್ಸ್ ಆಗಿದ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇನು ಮಾಡಪ್ಪ ಅಂದರೆ ಅಲ್ಲಿ ನಾನು ಬಗಾರ್ ಹಾಕಿಟ್ಟಿದ್ನಲ್ರಿ, ಅದು ನೋಡಿರಿ ಈ ಥರ ಸರಮಳಗೆ ಕುದ್ತಾ ಇದೆ ಅಲ್ರಿ, ಇದ್ರಾಗ ಒಯ್ದು ಅದನ್ನು ಹಾಕ್ಬೇಕ್ರಿ. ನೋಡಿರಿ, ಈ ಥರ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿದ್ದೆಲ್ಲ ನಾನು ಹಾಕೋತೀನಿ ನೋಡಿರಿ. ಇದನ್ನು ಕುದಿಯೋಕೆ ಬಿಡ್ಬೇಕ್ರಿ. ನಾನಿಲ್ಲಿ ಖಾರ ಕಮ್ಮಿ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಖಾರನ ಆ್ಯಡ್ ಮಾಡೀನಿ ರೀ. ನೀವು ಜಾಸ್ತಿ ಉಣ್ಣೋರಿದ್ರೆ ನೀವು ಮೊದಲೇ ಆ್ಯಡ್ ಮಾಡ್ಕೊಬೋದು ರೀ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಕುದಿಯೋಕೆ ಬಿಟ್ಟಿನಿ ನೋಡಿರಿ. ಇದೆಲ್ಲ ಬಗಾರ್ ಆದಮೇಲೆ ಇದೆಲ್ಲ ಹಾಕಿಬಿಟ್ಟು ಮಿನಿಮಮ್ ಒಂದು 5 ನಿಮಿಷನಾದರೂ ಇದು ನೀಟಾಗಿ ಕುದಿಸ್ಕೋಬೇಕು ರೀ. ನೋಡಿರಿ, ಈ ಥರ ಕುದಿಬೇಕು ನೋಡಿರಿ, ಸಳಮಳ ಅಂತ. ನೋಡಿರಿ, ರೆಡಿ ಆಯಿತು ನಮ್ಮ ಸಾಂಬಾರು. ಇದನ್ನು ಬೆಳಗ್ಗೆ ಪೂರಿ ಜೊತೆ ಒಂಥರ ಸಾಗು ಥರ ಆಗಿಬಿಟ್ಟಿದೆ ರೀ. ಅಷ್ಟೊಂದು ಚೆನ್ನಾಗಾಗಿತ್ತು ಟೇಸ್ಟ್. ನಾನು ಕೂಡ ತಿಂದು ನೋಡಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಬೆಳಗ್ಗೆ ಎಲ್ಲ